ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. UPSC ಪರೀಕ್ಷೆಯಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಟ್ಯಾಲೆಂಟ್ ಇದ್ರೂ ಕೂಡ ಫೇಲ್ ಆಗ್ತಾರೆ. ಯಾಕೆ? ಏನಿರ್ಬೋದು ಇದಕ್ಕೆ ಕಾರಣ ಅಂತ ನೋಡಿದಾಗ 100 ಪ್ರಶ್ನೆಗಳ ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಎಲ್ಲಾ ಪ್ರಶ್ನೆಗಳು ಯಾರಿಗೂ ಗೊತ್ತಿರೋದಿಲ್ಲ. ಸುಮಾರು 30 ಪ್ರಶ್ನೆಗಳು ತುಂಬಾ ಈಸಿ ಆಗಿರುತ್ತೆ, 40 ಪ್ರಶ್ನೆಗಳು ಎವರೇಜ್ ಇರುತ್ತೆ, ಒಂದು 30 ಪ್ರಶ್ನೆಗಳು ತುಂಬಾ ಡಿಫಿಕಲ್ಟ್ ಆಗಿರುತ್ತೆ. ಇಂಥ ಸಂದರ್ಭದಲ್ಲಿ ಕೆಲ ವಿದ್ಯಾರ್ಥಿಗಳು ಕೆಲ ತಂತ್ರಗಳನ್ನ ಬಳಸ್ಕೊಂಡು 120ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಕೂಡ ಗಳಿಸ್ತಾರೆ. 150ವರೆಗೂ ಹೋಗಿರೋರು ಇದ್ದಾರೆ, ಇನ್ನು ಕೆಲವೊಬ್ರು ಕಟ್ ಆಫ್ ವರ್ಗೂ ಹೋಗ್ತಾರೆ, ಇನ್ನು ಕೆಲವೊಬ್ರು 60 ಮತ್ತು 70ಕ್ಕೆ ನಿಂತು ಬಿಡ್ತಾ ಇದ್ದಾರೆ. ಈ ವಿಡಿಯೋ ಯಾರು ಫಸ್ಟ್ ಟೈಮ್ UPSC ಎಕ್ಸಾಮ್ ಅನ್ನು ಅಟೆಂಡ್ ಮಾಡೋಕೆ ಹೋಗ್ತಾ ಇದ್ದೀರಿ ಮತ್ತು ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಪದೇ ಪದೇ ಫೇಲ್ ಆಗಿ ನಿಮ್ಮ ಹತ್ರ ಟ್ಯಾಲೆಂಟ್ ಇದ್ರೂ ಕೂಡ ಫೇಲ್ ಆಗಿದ್ದೀರಿ, ನೆನ್ಪಿಟ್ಕೊಡ್ರಿ, IAS ಎಕ್ಸಾಮ್ ಅನ್ನ ಬರೀ ಇಂಟೆಲಿಜೆಂಟ್ ನಿಂದ ಪಾಸ್ ಆಗೋಕ್ಕಾಗಲ್ಲ. ಮತ್ತೆ IAS ಎಕ್ಸಾಮ್ ನೀವು ಫೇಲ್ ಆಗ್ತಾ ಇದ್ದೀರಿ ಅಂದ್ರೆ ನೀವು ದಡ್ಡ್ರಂತಾನೂ ಅಲ್ಲ. ಇಲ್ಲಿ ಕೆಲವೊಂದು ತಂತ್ರಗಳಿದೆ. ಆ ತಂತ್ರಗಳೇನು, ಯಾವ ತರಹ ನೀವು ಒಂದು MCQ ಪೇಪರ್ ಅನ್ನ UPSC ನಲ್ಲಿ ಅಟೆಂಡ್ ಮಾಡಬೇಕು ನೋಡಿ. JEE ಎಕ್ಸಾಮ್ ಇರಬಹುದು, CET ಇರಬಹುದು, NEET ಇರಬಹುದು, UPSC ಕೂಡ ಅದರದೇ ಆದಂತ ಒಂದು ವಿಧಾನ ಇದೆ. ಅದು ಹೇಗೆ ಅನ್ನೋದನ್ನ ನಾನು ಈ ವಿಡಿಯೋನಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ತುಂಬಾ ಸಿಂಪಲ್ ಇರುತ್ತೆ, ಆರಾಮಾಗಿ ರಿಲ್ಯಾಕ್ಸ್ ಆಗಿ ಕುಳಿತುಕೊಂಡು ಒಂದು 10-15 ನಿಮಿಷ ನನಗೆ ಕೊಡಿ. ಕಂಪ್ಲೀಟ್ಲಿ ಈ ವಿಡಿಯೋದಿಂದ ಒಂದು 10ರಿಂದ 15 ಅಂಕ ನಿಮಗೆ ಬೋನಸ್ ಆಗಿ ಸಿಗೋ ತರ ನಾನು ಪ್ರಯತ್ನ ಪಡ್ತೀನಿ. ಏನ್ ಮಾಡ್ಬೇಕು ನೋಡಿ, ನಿಮಗೆ ಕ್ವಶನ್ ಪೇಪರ್ ಏನ್ ಕೊಡ್ತಾರಲ್ಲ ಅವರು ಕೊಟ್ಟಾಗ ಅಲ್ಲಿ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ. ಮೊದಲ ಪುಟದಲ್ಲಿ ಹಿಂದಿನಲ್ಲಿ ಇನ್ಸ್ಟ್ರಕ್ಷನ್ಸ್ ಇದೆ, ಯಾರಿಗೆ ಹಿಂದಿ ಅರ್ಥ ಆಗತ್ತೆ ನೀವು ಇದನ್ನ ನೋಡ್ಕೊಳ್ಬಹುದು. ಇದು ಹೋದ ವರ್ಷದ ಪ್ರಶ್ನೆ ಪತ್ರಿಕೆ ನಾನು ನಿಮಗೆ ತೋರಿಸ್ತಾ ಇರೋದು. ಕೊನೆಯ ಪುಟದಲ್ಲಿ ಇಂಗ್ಲಿಷ್ ನಲ್ಲಿ ಇರುತ್ತೆ, ತಪ್ಪದೇ ಇವುಗಳನ್ನ ಓದ್ಬೇಕು. ನಿಮಗೆ ಟೈಮ್ ಕೊಟ್ಟಿರ್ತಾರೆ ಅವರು. ನೋಡಿ, ನೀವು IAS ಎಕ್ಸಾಮ್ ಅನ್ನ ಬರೀಲಿಕ್ಕೆ ಹೋಗ್ತಾ ಇದೀರಿ ಅಂತ ಅಂದ್ರೆ ಬೆಳಗ್ಗೆ 9:00ವರೆಗೆ ಎಕ್ಸಾಮ್ ಇರುತ್ತೆ. 9:30ಯಿಂದ 11:00 ಮೊದಲ ಎಕ್ಸಾಮ್. ನಿಮ್ಮ ಎಂಟ್ರಿ 8:00ವರೆಗೆನೆ ಸ್ಟಾರ್ಟ್ ಆಗುತ್ತೆ. ಎಕ್ಸಾಮ್ ಹಾಲ್ಗೆ ಎಂಟ್ರಿ ಆಗೋದು 8:00ವರೆಗೆನೆ ಸ್ಟಾರ್ಟ್ ಆಗುತ್ತೆ. 8:30ಯಿಂದ 9:00ವರೆಗೂ ಒಳಗಡೆ ತೆಗೆದುಕೊಳ್ತಾರೆ. 9 ಆಗಿ 1 ನಿಮಿಷಕ್ಕೂ ಕೂಡ ನಿಮ್ಮನ್ನ ಒಳಗಡೆ ತೆಗೆದುಕೊಳ್ಳೋದಿಲ್ಲ. ಹಾಗಾಗಿ ಇದ್ರ ನಡುವೆ ನೀವು ಕ್ಲಾಸ್ ರೂಮ್ ಅನ್ನ ಎಂಟ್ರಿ ಆಗ್ಬೇಕು. ವೆರಿ ಇಂಪಾರ್ಟೆಂಟ್ ಥಿಂಗ್. ಏನ್ ತಗೊಂಡು ಹೋಗಬಹುದು, ಏನ್ ತಗೊಂಡು ಹೋಗೋ ಹಾಗಿಲ್ಲ, ಅದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ ನಿಮಗೆ. ಸರಿ, ಹೋಗಿ ಕೂತ್ರಿ. ಸುಮಾರು ನಿಮ್ಗೆ 9:10, 9:15ಕ್ಕೆ ನಿಮ್ಗೆ ಈ ಕ್ವಶನ್ ಪೇಪರ್ ಬುಕ್ಲೆಟ್ ಅನ್ನ ಕೊಟ್ರು ಅಂತ ಅನ್ಕೊಳ್ಳೋಣ. ಮೊದಲು ಇನ್ಸ್ಟ್ರಕ್ಷನ್ಸ್ ಅನ್ನ ನೀಟಾಗಿ ಓದ್ಕೊಳ್ಳಿ, ಎಲ್ಲವನ್ನ ನೀಟಾಗಿ ಓದ್ಕೊಳ್ಳಿ, ಸಮಾಧಾನವಾಗಿ ಓದ್ಕೊಳ್ಳಿ. ಯಾಕಂದ್ರೆ ಕೆಲವೊಂದ್ಸಾರಿ ಚೇಂಜಸ್ ಮಾಡಿರ್ಬೋದು UPSC, ಏನಾದ್ರೂ ಚೇಂಜಸ್ ಮಾಡಿದೀಯಾ ಅಂತ ನೋಡ್ಕೊಳ್ಳಿ. ಓಕೆ, ಹೋದ ವರ್ಷದನ್ನು ಕೂಡ ನೋಡ್ಕೊಡ್ರಿ, ಈ ವರ್ಷನೂ ಹೋಗಿ ಎಕ್ಸಾಮ್ ಬರೆಯೋ ಕೂತ್ಕೊಂಡಾಗ್ಲೂ ಕೂಡ ಚೆಕ್ ಮಾಡ್ಕೊಳ್ಳಿ, ಏನ್ ಕೊಟ್ಟಿದ್ದಾರೆ ಏನ್ ಕೊಟ್ಟಿಲ್ಲ. ಇನ್ಸ್ಟ್ರಕ್ಷನ್ಸ್ ಅನ್ನ ಸಮಾಧಾನವಾಗಿ ಓದ್ಕೊಳ್ಳಿ. ಇದಾದ ಮೇಲೆ ಪ್ರತಿಯೊಂದು ಪುಟನು ನೀಟಾಗಿ ಪ್ರಿಂಟ್ ಆಗಿದೆಯೋ ಇಲ್ವೋ ಅನ್ನೋದನ್ನು ಕೂಡ ಚೆಕ್ ಮಾಡಿ. ಇದು ತುಂಬಾ ಮುಖ್ಯ. ಪ್ರತಿಯೊಂದು ಪುಟ ಕೊನೆಯ ಪುಟದವರೆಗೂ ಕೂಡ ಪ್ರಿಂಟ್ ಆಗಿದೆಯೋ ಚೆಕ್ ಮಾಡ್ಕೊಳ್ಳಿ. ಇಂಗ್ಲಿಷ್ ಮತ್ತು ಹಿಂದಿ ಎರಡೂ ಪುಟಗಳು ಸರಿಯಾಗಿ ಪ್ರಿಂಟ್ ಆಗಿದಾವೋ ಇಲ್ವೋ ಚೆಕ್ ಮಾಡ್ಕೊಳ್ಳಿ. ಇದು ನೀವು ಮೊದಲು ಮಾಡ್ಬೇಕಾಗಿರೋದು, ಸರಿನಾ? ಇದಾದ್ಮೇಲೆ ನಿಮ್ಗೊಂದು OMR ಶೀಟ್ ಕೊಟ್ಟಿರ್ತಾರೆ. ಇದು UPSC ಮಾಡೆಲ್ OMR ಶೀಟ್ ಇದೇ ತರಹ ಇರುತ್ತೆ. ಸ್ವಲ್ಪ ಚೇಂಜಸ್ ಆಗಿರ್ಬೋದು, ನಾವು ಹೋದ ವರ್ಷ ಬರ್ದಾಗೆಲ್ಲ ಇದೇ ತರ ಇತ್ತು. ಇಲ್ಲಿ ಅಲ್ಲಿ ಹೇಳ್ತಾರೆ, ನಿಮ್ಗೆ ಇನ್ಸ್ಟ್ರಕ್ಟರ್ಗಳು ಕೂಡ ಹೇಳ್ತಾರೆ, ನಿಮ್ಗೆ ಅಟೆಂಡೆನ್ಸ್ ನಂಬರ್ ಅನ್ನ ಹಾಕೋದಿರುತ್ತೆ. ಇಲ್ಲಿ ನೀವು ಸಬ್ಜೆಕ್ಟ್ ಕೋಡ್ ಅನ್ನ ಬರಿಬೇಕಾಗಿರುತ್ತೆ. ಇಲ್ಲಿ ಸೆಂಟರ್ ಬಗ್ಗೆ ಬರಿಬೇಕಾಗುತ್ತೆ. ಯಾವ ತರ ಬರೆಯೋದು ಇಲ್ಲಿ ನಾನು ಹೇಳ್ಕೊಡೋದಿಲ್ಲ, ಅಲ್ಲಿ ನಿಮ್ಗೆ ಇನ್ಸ್ಟ್ರಕ್ಟರ್ಗಳು ಹೇಳ್ತಾರೆ. ನಿಮಗೆ ಗಡಿಬಿಡಿ ಮಾಡಬಾರ್ದು, ತಪ್ಪು ಬರಿಬಾರ್ದು. ಬುಕ್ಲೆಟ್ ಸಿರೀಸ್ ಅನ್ನ ಫಿಲ್ ಮಾಡೋದಿರುತ್ತೆ, ಇಲ್ಲಿ ಫಿಲ್ ಮಾಡಿ ಇಲ್ಲಿ ಬರಿಬೇಕಾಗಿರುತ್ತೆ ಅದನ್ನ, ಕೋಡ್ ಅನ್ನ. ಆಮೇಲೆ ಸಬ್ಜೆಕ್ಟ್ ಕೋಡ್ ಅಂತ ಒಂದಿರುತ್ತೆ, ಅದನ್ನ ಇಲ್ಲಿ ನೋಡ್ಕೊಂಡು ಬರಿಬೇಕು. ಇದೆಲ್ಲ ನಿಮ್ ಹಾಲ್ ಟಿಕೆಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ UPSC ನವರು. ಹಾಗೆ ನಿಮ್ಮ ರೋಲ್ ನಂಬರ್ ಅನ್ನು ಕೂಡ ನೀವು ಇಲ್ಲಿ ಬರಿಬೇಕಾಗತ್ತೆ, ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಅಟೆಂಡೆನ್ಸ್ ನಂಬರ್ ಇಲ್ಲಿ ಏನ್ ಬರಿಬೇಕಾಗತ್ತೆ, ಸೂಪರ್ವೈಸರ್ ಅವ್ರು ಬರಿತಾ ಇದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಟು ಬಿ ಫಿಲ್ಡ್ ಬೈ ಸೂಪರ್ವೈಸರ್ ಅಂತ ಹೇಳಿ, ಸರಿನಾ? ಆಮೇಲೆ ಮತ್ತೆ ಇಲ್ಲೂ ಕೂಡ ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅವರು. ಯೂಸ್ ಬ್ಲಾಕ್ ಬಾಲ್ ಪಾಯಿಂಟ್ ಪೆನ್ ಓನ್ಲಿ. ಪೆನ್ನು ತುಂಬಾ ಮುಖ್ಯ UPSC ಎಕ್ಸಾಮ್ ಅನ್ನ ಬರೆಯುವಾಗ. ಯಾವ ಪೆನ್ ಅನ್ನ ಯೂಸ್ ಮಾಡಿ ಅಂತ ಅಂದ್ರೆ, ಯಾವುದನ್ನ ಯೂಸ್ ಮಾಡಿ ಅಂತ ಅಂದ್ರೆ ನಾವು ಸಾಮಾನ್ಯವಾಗಿ ಬಳಸೋದು 0.5 mm ಇರುತ್ತೆ. 0.5. ನೀವು 1 mm ನ ಬಾಲ್ ಪೆನ್ ಯೂಸ್ ಮಾಡಿ. ಬಾಲ್ ಪೆನ್, ಬ್ಲಾಕ್ ಬಾಲ್ ಪೆನ್ ಅನ್ನ ಯೂಸ್ ಮಾಡಿ. ಸೊ ಇದಕ್ಕೆ ರೋರಿಟೋ ಫ್ಯಾಂಟಾ ಫ್ಲೋ ಅಂತ ಒಂದು ಪೆನ್ ಇದೆ. ಅದನ್ನ ಬಿಟ್ಟು ಮತ್ತೆ ಬೇರೆ ಪೆನ್ಗಳು ಕೂಡ ಸಿಕ್ಕರು ತುಂಬಾ ಒಳ್ಳೆಯದು. ಈ ಕ್ಲಿಕ್ ಮಾಡೋ ತರ ಇರುತ್ತಲ್ಲ, ಅದು ಸಿಕ್ಕರು ತುಂಬಾ ಒಳ್ಳೇದು. ಒಟ್ನಲ್ಲಿ 1 mm ಇರಬೇಕು. ಆ ಒಂದು ತುದಿ ಇರುತ್ತಲ್ಲ, ಅದ್ರದ್ದು ಕುಡಿ ಅಂತ ಕರಿತೀವಿ ಅಥವಾ ನಿಬ್ ಅಂತ ಕರಿತೀವಿ ನೋಡಿ, ಅದ್ರದ್ದು 1 mm ಇರಬೇಕು. ಅವಾಗ ಏನಾಗುತ್ತೆ, ನಿಮಗೆ ಬಬ್ಬಲ್ಗಳನ್ನ ಬೇಗ ಬೇಗ ಫಿಲ್ ಮಾಡಬಹುದು. ಇವೆಲ್ಲ ಟ್ರಿಕ್ಸ್ ಗಳು, ಬಹಳ ಜನರಿಗೆ ಗೊತ್ತಿರಲ್ಲ ಈ ಟ್ರಿಕ್ಸ್ ಎಲ್ಲ. ನಿಮಗೆ ಮಾತ್ರ ಹೇಳ್ತಾ ಇದ್ದೀನಿ ನಾನು, ಸೀಕ್ರೆಟ್ಸ್ ಇವೆಲ್ಲ. ಓಕೆ, ಈ ಬಬಲ್ ಇರುತ್ತಲ್ಲ, ಇದನ್ನ ಬೇಗ ಫಿಲ್ ಮಾಡ್ಬಿಡ್ತೀರಿ. ಈ ತರ ಸಣ್ಣ ಪೆನ್ ಇತ್ತು ಅನ್ಕೊಂಡ್ರೆ ಅದು ಡಬಲ್ ಟೈಮ್ ತಗೊಳುತ್ತೆ ನಿಮ್ಗೆ. ಆ ತರ ಆಗ್ಬಾರ್ದಲ್ಲ. ಓಕೆ, ಇಲ್ಲಿ ಯಾವ ತರ ಫಿಲ್ ಮಾಡ್ಬೇಕು ಅನ್ನೋದು ಕೂಡ ಕೊಟ್ಟಿದ್ದಾರೆ ನಿಮಗೆ.
ಸರಿ, ಬುಕ್ಲೆಟ್ ಸೀರೀಸ್ ನ ಇನ್ವಿಜಿಲೇಟರ್ ಹಾಕ್ತಾರೆ, ಇಲ್ಲಿ ಯಾರ್ಯಾರು ಸಹಿ ಮಾಡ್ಬೇಕು ಅದನ್ನೆಲ್ಲ ಕೊಟ್ಟಿರ್ತಾರೆ, ಸಮಾಧಾನ ಓದ್ಕೊಂಡು ನೀವು ಫಿಲ್ ಮಾಡ್ಬೇಕು. ಮತ್ತೆ ನೀವು ಅಟೆಂಡ್ ಮಾಡ್ಬೇಕಾಗಿರೋದು 100 ಕ್ವಶನ್ ಮಾತ್ರ, ಬಟ್ ಅವರು 160ವರೆಗೂ ಕೊಟ್ಟಿರ್ತಾರೆ. ಇಷ್ಟ ಯಾಕೆ ಕೊಟ್ಟಿದ್ದಾರೆ ಅಂತ ನೀವೆಲ್ಲ ಗಾಬರಿಗೊಳಗಾಗೋ ಅಗತ್ಯ ಇಲ್ಲ. ಅರ್ಥ ಆಯ್ತಾ? ಇದು UPSC ಮಾಡೆಲ್ OMR ಶೀಟ್. ಸರಿ, ಈಗ ಕ್ವಶನ್ ಪೇಪರ್ ಕೊಟ್ರು, ಇನ್ಸ್ಟ್ರಕ್ಷನ್ಸ್ ಎಲ್ಲ ಓದ್ಕೊಂಡ್ರಿ, 9:30 ಆಗತ್ತೆ, ಎಕ್ಸಾಮ್ ಸ್ಟಾರ್ಟ್ ಆಯ್ತು ಬೆಳಗಿಂದು, ಮಧ್ಯಾಹ್ನ 2:30 ಇರುತ್ತೆ ಅನ್ಕೊಳ್ಳೋಣ. 9:30 11:30 GS ಎಕ್ಸಾಮ್ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದಿರಿ ಅನ್ಕೊಂಡ್ರೆ, ಫಸ್ಟ್ ಹಿಂದಿ ಇರುತ್ತೆ, ನೆಕ್ಸ್ಟ್ ಅದ್ರ ಪಕ್ಕದಲ್ಲೇ ಇಂಗ್ಲಿಷ್ ಅಲ್ಲಿ ಇರುತ್ತೆ. ನೋಡಿ ಏನಾಗತ್ತೆ ಇಲ್ಲಿ ಮತ್ತೆ ನಾನು ಕೆಲವೊಂದು ಪಾಯಿಂಟ್ಸ್ ನಿಮಗೆ ಹೇಳಬೇಕು. UPSC ಪರೀಕ್ಷೆಯಲ್ಲಿ ಟೋಟಲ್ ನಮಗೆ ಫಸ್ಟ್ GS ಅಲ್ಲಿ ಇರೋದು 100 ಪ್ರಶ್ನೆಗಳು, CSAT ಅಲ್ಲಿ ಇರೋದು 80 ಪ್ರಶ್ನೆಗಳು. ಮೆಂಟಲಿ ಈಗಲೇ ಫಿಕ್ಸ್ ಆಗ್ಬಿಡಿ, ನೀವ್ ಎಷ್ಟು ಅಟೆಂಡ್ ಮಾಡಬಹುದು. ಒಬ್ಬೊಬ್ರು ಒಂದೊಂದು ಸ್ಟ್ರಾಟಜಿ. ಈಗ ಉದಾಹರಣೆಗೆ ಸಾಮಾನ್ಯವಾಗಿ ತುಂಬಾ ಟಾಪರ್ಗಳು, ಇಂಗ್ಲಿಷ್ ತುಂಬಾ ಸ್ಟ್ಯಾಂಡರ್ಡ್ ಇರೋರು, ಹಿಂದಿನ ವರ್ಷ ಎಲ್ಲ ಎಕ್ಸಾಮ್ ಬರ್ದಿರೋರು ಅಪ್ ಟು 95 ಅಟೆಂಡ್ ಮಾಡ್ತಾರೆ. ಒಬ್ಬೊಬ್ರು 100 ಕೂಡ ಅಟೆಂಡ್ ಮಾಡ್ತಾರೆ. ಯಾಕಂದ್ರೆ ಅವ್ರು 3-4 ವರ್ಷದಿಂದ ಓದಿರ್ತಾರೆ, ಅವ್ರ ಬಳಿ ಅಷ್ಟು ಸಾಮರ್ಥ್ಯ ಇರುತ್ತೆ, ಅವ್ರು ನೆಗೆಟಿವ್ ಗಳನ್ನ ಏನ್ ಜಾಸ್ತಿ ಮಾಡೋದಿಲ್ಲ. ಅರ್ಥ ಆಯ್ತಾ? ನೀವು ನಿಮ್ದು ಎಷ್ಟಿದೆಪ್ಪ ಅಂದಾಜು, ಪೇಪರ್ ತುಂಬಾನೇ ಈಸಿ ಇತ್ತು ಅಂತ ಅಂದ್ರೆ ನಾನು 85ವರೆಗೂ ಹೋಗ್ತೀನಿ, ನನಗೆ ತುಂಬಾ ಡಿಫಿಕಲ್ಟ್ ಅನ್ನೋ ತರ ಇದ್ರೆ ನಾನು 70ವರೆಗೂ ಅಟೆಂಡ್ ಮಾಡ್ತೀನಿ. ಇದು ಒಂದು ಬೆಸ್ಟ್, ಒಂದು ಎವರೇಜ್ ಅಂತ ಹೇಳ್ಬಹುದು. ಒಂದು ಬೆಸ್ಟ್ ಎವರೇಜ್. ನಾರ್ಮಲ್ ಆಗಿ ಈ ತರ ಅಟೆಂಡ್ ಮಾಡೋ ಸಾಮರ್ಥ್ಯ ಇರುತ್ತೆ ಎಲ್ರಿಗೂ. ಸೊ ಇದಕ್ಕಿಂತ ಕಡಿಮೆ ಬರೋದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ಅನ್ಸುತ್ತೆ. ಯಾಕೆ ನಾನು ಹೇಳ್ತೀನಿ ಕೇಳಿ. 2022ರಲ್ಲಿ ನಾನು ಎಕ್ಸಾಮ್ ಬರ್ದಿದ್ದೆ. ಸೊ ಅವತ್ತೇನಾಗಿತ್ತು, ಸ್ವಲ್ಪ ನನಗೆ ಹೆಲ್ತ್ ಇಶ್ಯೂ ಆದ್ರಿಂದ 59 ಕ್ವಶನ್ ಮಾತ್ರ ಅಟೆಂಡ್ ಮಾಡಿದ್ದೆ ನಾನು. 59 ಅಲ್ಲ, 57 ಕ್ವಶನ್ಸ್ ಅನ್ನ ಮಾತ್ರ ಅಟೆಂಡ್ ಮಾಡಿದ್ದೆ. 57 ಕ್ವಶನ್ಗಳಲ್ಲಿ ನನ್ನ ಸ್ಕೋರ್ ಆದದ್ದು 79. 57 ಕ್ವಶನ್ ಇಂದ ಅವತ್ತು ಸ್ಕೋರ್ ಆದದ್ದು ನಂದು 79. ನಮ್ DWS ಕಟ್ ಆಫ್ 82 ಇತ್ತು. ಇನ್ನು 3 ಮಾರ್ಕ್ಸ್ ಇಂದ ನಂದು ಫೇಲ್ ಆಯ್ತು ಆ ವರ್ಷ ಪ್ರಿಲಿಮ್ಸ್. ಯಾಕೆ? ಕ್ವಶನ್ ಇನ್ನೊಂದು 10 ಎಕ್ಸ್ಟ್ರಾ ಕ್ವಶನ್ ಅಟೆಂಡ್ ಮಾಡ್ಬೇಕಾಗಿತ್ತು. ಯಾಕೆ ಏನಾಗುತ್ತೆ ನೋಡಿ, ನೀವು 10 ಕ್ವಶನ್ ಅಟೆಂಡ್ ಮಾಡಿದಿರಿ ಅನ್ಕೊಳ್ಳೋಣ ಎಕ್ಸ್ಟ್ರಾ. ಇದರಲ್ಲಿ 5 ಕರೆಕ್ಟ್ ಆಯ್ತು ಅನ್ಕೊಳ್ಳಿ, 5 × 2 10 ಆಗತ್ತೆ. 5 ರಾಂಗ್ ಆಯ್ತು ಅನ್ಕೊಳ್ಳಿ, 0.66 ಹೋಗುತ್ತೆ. ಸುಮಾರು 3.3 ಕಟ್ ಆಯ್ತು ಅನ್ಕೊಡ್ರಿ. ಸೊ ಎಷ್ಟು ಉಳಿತು ನಿಮ್ಗೆ ಪಾಸಿಟಿವ್ ಆಗಿ? ಮತ್ತೆ 6 ಮಾರ್ಕ್ಸ್ ಪ್ಲಸ್ ಉಳಿತಲ್ವಾ ನಿಮ್ದು. ಬಟ್ ಹೇಗೆ ಅಟೆಂಡ್ ಮಾಡೋದು ಸರ್ 10? ಇದಕ್ಕೇನೆ ನಿಮ್ಗೆ ಇಂಟೆಲಿಜೆನ್ಸ್ ಗೆಸ್ಸಿಂಗ್ ಮತ್ತೆ ಎಲಿಮಿನೇಷನ್ ಟ್ರಿಕ್ಸ್ ಎಲ್ಲ ಬೇಕಾಗುತ್ತೆ. ಅದ್ರ ನೀವು ಕೋರ್ಸ್ ಜಾಯ್ನ್ ಆಗಿದ್ರೆ ಹೇಳಿರ್ತೀವಿ, ಇಲ್ಲ ಅಂದ್ರೆ ನಾನು ಈಗಲೂ ಕೂಡ ಹೇಳ್ತಾ ಇದ್ದೀನಿ ನಿಮ್ಗೆ. ಡೆಲ್ಲಿ UPSC ಸೀಕ್ರೆಟ್ಸ್ ಅಂತ ಒಂದು ಆಪ್ ಇದೆ, ನಿಮ್ ಹಿಂದಿ ಮತ್ತು ಇಂಗ್ಲಿಷ್ ಬರ್ತಾ ಇದ್ರೆ ಅಲ್ಲಿ ಜಾಯ್ನ್ ಆಗಿ. ಹೋಪ್ ತುಷಾಂತ್ ಯಾದವ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಅಲ್ಲಿ ಎಲ್ಲ ಮಾಹಿತಿಯನ್ನು ನಮ್ಮ ಸರ್ಗಳು ಹೇಳ್ತಾ ಇದಾರೆ, ದಯವಿಟ್ಟು ನೋಡ್ಕೊಳ್ಳಿ. ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳ ಪಾಸ್ ಆಗ್ಬೇಕು ಅಷ್ಟೇ. ನೋಡಿ, ನಮ್ದು ಒಂದು ಸಂಸ್ಥೆ ಇದೆ, ಬಟ್ ನಾನು ಬೇರೆ ಸಂಸ್ಥೆಗಳ ಹೆಸರು ಕೂಡ ಹೇಳ್ತೀನಿ. ಯಾಕೆ ಹೇಳ್ತೀನಿ ಗೊತ್ತಾ? ನೀವು ಪಾಸ್ ಆಗ್ಬೇಕ್ರಿ, ನೀವು ರ್ಯಾಂಕ್ ಬರ್ಬೇಕು, ಅದೇ ನಮ್ಮ ಉದ್ದೇಶ, ಮತ್ತೇನಿಲ್ಲ. ಆಮೇಲೆ ಇತ್ತೀಚೆಗೆನೆ ಕರ್ನಾಟಕದಿಂದ 389ನೇ ರ್ಯಾಂಕ್ ಬಂದಿರುವಂತಹ ಮನೋಜ್ ಸರ್ ಅವರು ಒಂದು ಬುಕ್ ಬಿಡುಗಡೆ ಮಾಡಿದಾರೆ, ಒಂದು PDF ಅಣ್ಣ, ಥಿಂಕ್ ಬಿಫೋರ್ ಇಂಕ್ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ PDF. ಡೈಲಿ ಒಂದು 10 ಪೇಜ್ ಓದ್ಕೊಡ್ರಿ. ಅದರಲ್ಲೂ ಕೂಡ ಎಲಿಮಿನೇಷನ್ ಟ್ರಿಕ್ಸ್ ಎಲ್ಲ ಹೇಳ್ಕೊಟ್ಟಿದ್ದಾರೆ ಅವರು. ಅರ್ಥ ಆಯ್ತಾ? ಸೊ ಇಲ್ಲಿ ನಾನು ನಿಮ್ಗೆ ಕ್ಲಾರಿಫೈ ಮಾಡ್ಬಿಡ್ತೀನಿ. ನೀವು ಬಿಗಿನರ್ ಇದ್ರೆ ಮಿನಿಮಮ್ 70, ಮ್ಯಾಕ್ಸಿಮಮ್ 85ವರೆಗೂ ಹೋಗಬಹುದು. ನಿಮ್ಮ ನೀವು ಮೈಂಡ್ ಸೆಟ್ ಮಾಡ್ಕೊಡ್ರಿ. ಓಕೆ, 70ಗಿಂತ ಕಡಿಮೆ ಬರೋದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅರ್ಥ ಆಯ್ತಾ? ಸೊ ಇನ್ನು ಇದ್ರ ಮೇಲೆ ಹೋಗ್ತೀನಿ ಸರ್ ನಾನು. ನಮ್ಮ ಸ್ಟೂಡೆಂಟ್ಸ್ ಕೆಲವೊಬ್ರು ಮಾಕ್ ಟೆಸ್ಟ್ ಅಟೆಂಡ್ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಒಬ್ರು ಕಳಿಸಿದ್ರು, 100ಕ್ಕೆ 100 ಅಟೆಂಡ್ ಮಾಡಿದ್ದಾರೆ, 140 ಬಂದಿದೆ ಸ್ಕೋರ್ ಅವ್ರದ್ದು ಮಾಕ್ ಟೆಸ್ಟ್ ಅಲ್ಲಿ. ಯಾವುದೋ ಒಂದು ಬಹುಶಃ ಇನ್ಸೈಟ್ಸ್ ಅನ್ಸುತ್ತೆ, ಅಲ್ಲ ಹೋಪ್ ತುಷಾಂತ್ ಯಾದವ್ ಸರ್ ಅವ್ರು ಬೆಂಗಳೂರಲ್ಲಿ ನಡೆಸಿದ್ರಂತೆ ಒಂದು. ಸೊ ಅದ್ರದ್ದು. ಸೊ ನೀವು ಥಿಂಕ್ ಮಾಡ್ಕೊಡ್ರಿ ಅದನ್ನ. ಸರಿನಾ? ಕ್ಲಿಯರ್ ಆಯ್ತಾ GS ಬಗ್ಗೆ? ಈಗ ಬನ್ನಿ CSAT ಬಗ್ಗೆ ಸ್ವಲ್ಪ ಥಿಂಕ್ ಮಾಡೋಣ. ನೋಡಿ, CSAT ನಲ್ಲಿ ನಮಗಿರುವಂತ ಪ್ರಶ್ನೆಗಳು 80. ಇಲ್ಲಿ ಮ್ಯಾಥ್ಸ್ ತುಂಬಾ ಸ್ಟ್ರಾಂಗ್ ಇರೋರು, ಇಂಗ್ಲಿಷ್ ತುಂಬಾನೇ ಸ್ಟ್ರಾಂಗ್ ಇರೋರು 60-70 ಕ್ವಶನ್ಸ್ ಅಟೆಂಡ್ ಮಾಡ್ತಾರೆ. ನೀವು ಬಿಗಿನರ್ ಆಗಿದ್ರೆ ಅಥವಾ ಹಿಂದೆ ಫೇಲ್ ಆಗಿರೋ ವಿದ್ಯಾರ್ಥಿ ಆಗಿದ್ರೆ ಮಿನಿಮಮ್ 40 ಅಟೆಂಡ್ ಮಾಡ್ರಿ. ದಯವಿಟ್ಟು 40ಕ್ಕಿಂತ ಕಡಿಮೆ ಅಟೆಂಡ್ ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ. ಯಾಕಂದ್ರೆ 2022ರಲ್ಲಿ ಮತ್ತೆ ನಾನು ಯಾವ ವರ್ಷ GS ಅಟೆಂಡ್ ಮಾಡಿದ್ದೆ ಅದೇ ವರ್ಷ ಮತ್ತೆ ಮಧ್ಯಾಹ್ನ ಮತ್ತೆ ಅದೇ ಹೆಲ್ತ್ ಇಶ್ಯೂ ಇದರಿಂದ ಪ್ರಾಬ್ಲಮ್ ಆಗಿತ್ತಲ್ಲ, ನಾನು 36 ಕ್ವಶನ್ ಅಟೆಂಡ್ ಮಾಡಿದ್ದೆ. ನನ್ನ ಸ್ಕೋರ್ 55 ಆಯ್ತು. 11 ಮಾರ್ಕ್ಸ್ ಫೇಲ್. 11 ಮಾರ್ಕ್ಸ್ ಇಂದ ಫೇಲ್ CSAT. ನಾವು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಅಂತ ಹೇಳಿ ಅಹಂಕಾರದಿಂದ CSAT ತಯಾರಿ ಮಾಡದೆ ಹೋಗಿದ್ವಿ. ಏನಾಗ್ತಾ ಇತ್ತು ಗೊತ್ತಾ? ಮೊದಲು UPSC 2018ಗಿಂತ ಮುಂಚೆ ತುಂಬಾ ಈಸಿ ಕೇಳ್ತಾ ಇತ್ತು CSAT. ಬಟ್ ಬರ್ತಾ ಡಿಫಿಕಲ್ಟ್ ಆಗ್ತಾ ಬಂದಿದೆ. ನಮಗ್ ಗೊತ್ತಿಲ್ಲ ಅದು ಆ ತರ ಎಲ್ಲ ಮಾಡ್ತಾ ಇದೆ ಅಂತ. ಸೊ ಆರಾಮಾಗಿ ಹೋದ್ವಿ ಎಕ್ಸಾಮ್ಗೆ. ಕಾಂಪ್ರಿಹೆನ್ಷನ್ ಸ್ಟ್ರಾಂಗ್ ಆಗಿತ್ತು, 55 ಅಲ್ಲಿಂದಾನೆ ಬಂತು ನನಗೆ. ಸೊ ಮ್ಯಾಥ್ಸ್ ಅಲ್ಲಿ ಹೋಗ್ಬಿಡ್ತು. ಅರ್ಥ ಆಯ್ತಾ? ಸೊ ಹಾಗಾಗಿ ಮಿನಿಮಮ್ 40 ಕ್ವಶನ್ ನೀವು ಅಟೆಂಡ್ ಮಾಡ್ಬೇಕು. ಅದರಲ್ಲಿ 32 ಆದ್ರೂ ಕರೆಕ್ಟ್ ಆಗೋ ತರ ನೀವು ನೋಡ್ಕೊಳ್ಬೇಕು. ಅರ್ಥ ಆಯ್ತಾ? ಸೊ ಇವಿಷ್ಟು ಈಗಲೇ ನೀವು ಮೆಂಟಲಿ ಫಿಕ್ಸ್ ಆಗ್ಬೇಕು, ನಾನು ಇಷ್ಟು ಕ್ವಶನ್ ಅಟೆಂಡ್ ಮಾಡ್ತೀನಿ ಅಂತ. ಮತ್ತೆ ಮಾಕ್ ಟೆಸ್ಟ್ ಬರೆಯುವಾಗಲೇ ನಿಮ್ಮ ಒಂದು ಮೆಂಟಲಿ ನೀವು ರೆಡಿ ಇರಬೇಕು. ಎಸ್, ನಂದ ಮೈಂಡ್ ಸೆಟ್ ಈ ತರ ಇದೆ, ನಾನು ಇಷ್ಟು ಕ್ವಶನ್ ಅನ್ನ ಹೀಗೆ ಅಟೆಂಡ್ ಮಾಡಿದ್ರೆ ನಾನು 100 ಕ್ವಶನ್ಗಳನ್ನ ಇಷ್ಟು ಟೈಮಲ್ಲಿ ಇಷ್ಟು ಸಾರಿ ಮುಗಿಸಬಹುದು ಅಂತ ಹೇಳಿ ನೀವು ರೆಡಿ ಮಾಡ್ಕೊಳ್ಬಹುದು. ಕ್ಲಿಯರ್ ಆಯ್ತಾ? ಈಗ
ಸರಿ, ನೆಕ್ಸ್ಟ್ ಹೇಳ್ತೀನಿ ನೋಡಿ. UPSC ಪ್ರಶ್ನೆ ಪತ್ರಿಕೆಯನ್ನ ಒಂದೇ ರೌಂಡ್ ಅಲ್ಲಿ ಹೋಗೋ ಹಾಗಿಲ್ಲ. ಮಿನಿಮಮ್ 3 ರೌಂಡ್ಸ್. ಎಷ್ಟು? ಮಿನಿಮಮ್ 3 ರೌಂಡ್ಸ್, ಮ್ಯಾಕ್ಸಿಮಮ್ 5 ರೌಂಡ್ ವರ್ಗು ಹೋಗ್ಬೋದು ನೀವು. ಸರಿ, ಏನ್ ಆ ತರ ಅಂದ್ರೆ ಇನ್ನೂ ಒಂದು ಹೇಳ್ತೀನಿ, ಗಮನ ಇಟ್ಕೊಂಡು ಕೇಳಿ. ನೀವು KS ಎಕ್ಸಾಮ್ ಅಥವಾ ಬೇರೆ ಬೇರೆ ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಬರೆದ್ರೆ ಅಲ್ಲಿ ನಿಮಗೆ ಈ ತರ ಅಂಡರ್ಲೈನಿಂಗ್ ಎಲ್ಲ ಮಾಡೋಕ್ ಬಿಡಲ್ಲ, ಅಲ್ಲೆಲ್ಲ ಬ್ಯಾನ್ ಇರುತ್ತೆ. ಬಟ್ UPSC ಎಕ್ಸಾಮ್ ಅಲ್ಲಿ ಆ ತರ ಇಲ್ಲ, ಯು ಕ್ಯಾನ್ ಅಂಡರ್ಲೈನ್. ಯಾಕೆ ಗೊತ್ತಾ? ವಿದೌಟ್ ಅಂಡರ್ಲೈನಿಂಗ್ UPSC ಎಕ್ಸಾಮ್ ಪಾಸ್ ಆಗೋಕೆ ಆಗಲ್ಲ, ಅಂಡರ್ಲೈನ್ ಮಾಡ್ಲೇಬೇಕಲ್ಲಿ, ಅಷ್ಟು ಡಿಫಿಕಲ್ಟ್ ಇರುತ್ತೆ ಪೇಪರ್ ಅದು. ಮತ್ತೆ ಇನ್ನೊಂದು, ಕಾಪಿ ಮಾಡಿದ್ರು ಟೈಮ್ ಸಾಕಾಗಲ್ಲ UPSC ಫೈನಲ್ ಎಕ್ಸಾಮ್ ಅಲ್ಲಿ. ಕಾಪಿ ಮಾಡಿದ್ರು ಪಾಸ್ ಆಗೋಕ್ ಆಗಲ್ಲ ಎಕ್ಸಾಮ್. ಅಷ್ಟು ಟೆಕ್ನಿಕಲಿ ರೆಡಿ ಮಾಡಿರ್ತಾರೆ ಆ ಪ್ರಶ್ನೆ ಪತ್ರಿಕೆಯನ್ನ. ಅರ್ಥ ಆಯ್ತಾ? ಹಾಗಾಗಿ 3 ರೌಂಡ್ಗಳನ್ನ ನೀವು ಇಲ್ಲಿ ಸಾಲ್ವ್ ಮಾಡ್ಬೇಕಾಗತ್ತೆ. ಯಾವ ತರ ನೋಡಿ, ಕ್ವಶನ್ ಪೇಪರ್ ಮೊದಲು ಆರಂಭ ಮಾಡೋಕ್ಕಿಂತ ಮುಂಚೆ ನಿಮಗೆ 2 ಆಪ್ಷನ್. ಯಾವ ತರ 2 ಆಪ್ಷನ್ ಅಂದ್ರೆ, ಒಂದು, ಈಗ ಉದಾಹರಣೆಗೆ ಕೆಲವೊಬ್ರು ಪ್ರಶ್ನೆ ಸಂಖ್ಯೆ 1ರಿಂದಾನೇ ಆರಂಭ ಮಾಡ್ತಾರೆ. ನಾನು ಅದೇ ತರ ಮಾಡ್ತೀನಿ, ಕ್ವಶನ್ ಸಂಖ್ಯೆ 1ರಿಂದಾನೇ ಆರಂಭ ಮಾಡ್ತೀನಿ. ಇನ್ನು ಕೆಲವೊಬ್ರು ಉದಾಹರಣೆಗೆ ಅವರಿಗೆ ಪಾಲಿಟಿ ಇಷ್ಟ ಇದ್ರೆ ಪಾಲಿಟಿ ಸೆಕ್ಷನ್ ಎಲ್ಲಿದೆ ಅಂತ ಚೆಕ್ ಮಾಡ್ತಾರೆ, ಆ ಪ್ರಶ್ನೆಗಳಿಂದ ಆರಂಭ ಮಾಡ್ತಾರೆ. ನೀವು ಚೂಸ್ ಮಾಡ್ಕೊಳ್ಳಿ ಯಾವ್ದ್ರಿಂದ ಆರಂಭ ಮಾಡಬಹುದು ಅಂತ. ಅರ್ಥ ಆಯ್ತಾ? ಸರಿ, ಈಗ ನೋಡಿ, ಒಂದು MCQ ಪ್ರಶ್ನೆಯನ್ನ ನಾನು ಸಾಲ್ವ್ ಮಾಡೋಕೆ ಸ್ಟಾರ್ಟ್ ಮಾಡಿದೀನಿ. ಫಸ್ಟ್ ಪ್ರಶ್ನೆ ಇದು. ನಾನು ಎಕ್ಸಾಮ್ ಹಾಲ್ ಅಲ್ಲಿ ಕೂತಿದ್ದೀನಿ ಅನ್ಕೊಳ್ಳೋಣ. ಎಕ್ಸಾಮ್ ಹಾಲಿಂದೇನೆ ನೀವು ಯಾವ ತರ ಇರ್ಬೇಕು ಅನ್ನೋದನ್ನ ನಾನು ಬೇರೆ ವಿಡಿಯೋನಲ್ಲಿ ಹೇಳ್ತೀನಿ. ಇವತ್ತು ನಾನು MCQ ಪ್ರಶ್ನೆ ಪತ್ರಿಕೆನ ಯಾವ ತರ ಸಾಲ್ವ್ ಮಾಡ್ಬೇಕು ನೀಟಾಗಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಈಗ ಮೊದಲು ಪ್ರಶ್ನೆಯನ್ನ ನಾನು ಓದ್ತೀನಿ, ಸ್ವಲ್ಪ ವೇಟ್ ಮಾಡಿ. ಎಸ್, ಈಗ ನೋಡಿ, ನಾನು ಏನ್ ಮಾಡ್ತೀನಿ, ಮೊದಲು ನೋಡ್ತೀನಿ ವಿತ್ ರೆಫರೆನ್ಸ್ ಟು ಇನ್ವೆಸ್ಟ್ಮೆಂಟ್ಸ್. ಎಸ್ ಅಂದ್ರೆ ಹೂಡಿಕೆಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಇನ್ವೆಸ್ಟ್ಮೆಂಟ್ ಅನ್ನುವಂತ ಪದಕ್ಕೆ ನಾನು ಅಂಡರ್ಲೈನ್ ಮಾಡ್ತೀನಿ. ಕನ್ಸಿಡರ್ ದ ಫಾಲೋವಿಂಗ್. ಎಸ್, ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಬಾಂಡ್ಸ್, ಓಕೆ, ಹೆಡ್ಜ್ ಫಂಡ್ಸ್, ಸ್ಟಾಕ್ಸ್, ವೆಂಚರ್ ಕ್ಯಾಪಿಟಲ್ ಅಂದ್ರೆ 4 ಆಪ್ಷನ್ ಕೊಟ್ಟಿದ್ದಾರೆ. ಓಕೆ, ಇವೆಲ್ಲ ಎಕನಾಮಿಯಲ್ಲಿ ಬರುತ್ತೆ. ನೆಕ್ಸ್ಟ್ ಓದ್ತೀನಿ. ಹೌ ಮೆನಿ ಆಫ್ ದ ಅಬವ್ ಆರ್ ಟ್ರೀಟೆಡ್ ಆಸ್ ಅ ಅಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ಸ್. ನೋಡ್ರಿ, ಅಂಡರ್ಲೈನ್ ಮಾಡ್ತಾ ಇದ್ದೀನಿ ನಾನು. ಕಂಪಲ್ಸರಿ ಈ ತರ ಅಂಡರ್ಲೈನ್ ಮಾಡಬೇಕು. ಸರಿ, ನಾನು UPSCಗೆ 7-8 ವರ್ಷದಿಂದ ಓದ್ತಾ ಇದ್ದೀನಿ. ನನಗೆ ಈ ಕಾನ್ಸೆಪ್ಟ್ ಗೊತ್ತು. ಅಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ ಅಂದ್ರೂ ಗೊತ್ತು, ಇನ್ವೆಸ್ಟ್ಮೆಂಟ್ಸ್ ಅಂದ್ರೂ ಗೊತ್ತು. ಅದಕ್ಕೆ ನಾನು ಮುಂದಿನವರೆಗೂ ಹೋದೆ. ಅಕಸ್ಮಾತ್ ನೀವು ಬಿಗಿನರ್ ಆಗಿದ್ರೆ ನಿಮಗೆ ಈ ಪ್ರಶ್ನೆ ಈಗ ಓದ್ತೀರಿ ನೀವು, ವಿತ್ ರೆಫರೆನ್ಸ್ ಟು ಇನ್ವೆಸ್ಟ್ಮೆಂಟ್ಸ್ ಹೌ ಮೆನಿ ಆಫ್ ದ ಅಬವ್ ಆರ್ ಟ್ರೀಟೆಡ್ ಆಸ್ ಅಲ್ಟರ್ನೇಟಿವ್ ಫಂಡ್ಸ್ ಅನ್ನುವಂತ ಪದ ಓದಿದ್ರಿ. ನಿಮಗಿದು ಗೊತ್ತಾ? ಈ ಪದ ಹಿಂದೆ ಎಲ್ಲಾದ್ರೂ ನೀವು ಸ್ಟಡಿ ಮಾಡುವಾಗ ನೋಡಿದ್ರಾ? ಅವಾಗ ಇಲ್ಲಿ ಗೆಸ್ ಮಾಡೋಕ್ ಟ್ರೈ ಮಾಡ್ಬೇಕು. ಇಲ್ಲ, ನೀವ್ ಎಲ್ಲೂ ಹಿಂದೆ ಇದನ್ನ ಓದಿಲ್ಲ ಅಂದ್ರೆ ಸುಮ್ನೆ ಮುಂದಕ್ಕೆ ಹೋಗ್ಬಿಡ್ಬೇಕು. ಅರ್ಥ ಆಯ್ತಾ? ಸೊ ಅಷ್ಟೇ, ಅಂಡರ್ಲೈನ್ ಮಾಡ್ಕೊಳ್ಳೋದು, ಮುಂದಕ್ಕೆ ಹೋಗೋದು. ಸರಿ, ಈಗ ನೆಕ್ಸ್ಟ್ ಪ್ರಶ್ನೆಗೆ ಬಂದ್ರೆ ಅದೇ ತರ. ಈಗ ಗೊತ್ತಿಲ್ಲ ಅನ್ಕೋಣ, ನಿಮ್ಗೆ ಇದು ಏನು ಗೊತ್ತಿಲ್ಲ, ಸುಮ್ನೆ ಇಲ್ಲಿ ನೋಡಿ, ಯಾವುದೇ ಮಾರ್ಕ್ ಮಾಡಿಲ್ಲ ನಾನು ಈ ಸಂಖ್ಯೆ 1ಕ್ಕೆ. ಅರ್ಥ ಮಾಡ್ಕೊಳ್ಳಿ, ಯಾವುದೇ ತರಹದ ಮಾರ್ಕ್ ಅನ್ನ ನಾನಲ್ಲಿ ಮಾಡಿಲ್ಲ, ಯಾಕಂದ್ರೆ ಅದನ್ನ ಹಾಗೆ ಬಿಟ್ಟಿದೀನಿ. ಈಗ ನನಗೆ ಏನು ಆ ಪ್ರಶ್ನೆ ಗೊತ್ತಿಲ್ಲ ಅನ್ಕೊಳ್ತಾ ಇದ್ದೀನಿ ನಾನು. ಸರಿ, ನೆಕ್ಸ್ಟ್ ಮುಂದಕ್ಕೆ ಬಂದೆ ನಾನು ಮುಂದಕ್ಕೆ ಬರ್ತೀನಿ. ಸೊ ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಆರ್ ಸೋರ್ಸಸ್ ಆಫ್ ಇನ್ಕಮ್ ಫಾರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ RBI ಅಂತ ಬರೀತೀನಿ ನಾನು ಶಾರ್ಟ್ ಆಗಿ, ನನಗೆ ನೆಕ್ಸ್ಟ್ ಟೈಮ್ ಓದುವಾಗ ಅನುಕೂಲ ಆಗ್ಲಿ ಅಂತ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ಪ್ರಶ್ನೆ ಇದೆ. ಎಸ್, ನಾನು ಎಕನಾಮಿ ಓದುವಾಗ ಓದಿದ್ದೀನಿ ಅನ್ಕೊಳ್ತೀರಿ, ಕೂತಿದ್ದೀರಿ. ಈಗ ನೋಡೋಣ, ಟ್ರೈ ಮಾಡ್ತೀರಿ. ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗವರ್ಮೆಂಟ್ ಬಾಂಡ್ಸ್, ಸೋರ್ಸಸ್ ಆಫ್ ಇನ್ಕಮ್ ಅಂತ ಕೇಳಿದರೆ ಅಂಡರ್ಲೈನ್ ಮಾಡ್ತೀನಿ ಅದಕ್ಕೆ. ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗವರ್ಮೆಂಟ್ ಬಾಂಡ್ ಗಳನ್ನ ಖರೀದಿ ಮಾಡೋದು ಮತ್ತು ಮಾರಾಟ ಮಾಡೋದು. ಓಕೆ, ಸೊ ಇದು ಕರೆಕ್ಟ್ ಅನ್ಸಿದ್ರೆ ಇನ್ಕಮ್ ಬರುತ್ತಾ ಇದರಿಂದ RBIಗೆ? ಎಸ್, ಬರಬಹುದು. ಕರೆಕ್ಟ್ ಮಾರ್ಕ್, ಈ ತರ ರೈಟ್ ಟಿಕ್ ಮಾರ್ಕ್ ಮಾಡ್ತಾ ಇದೀನಿ ನಾನು. ಇಲ್ಲಿ ಮಾಡಬಹುದು, ಅಥವಾ ಇಲ್ಲೂ ಈ ತರ ಮಾರ್ಕ್ ಮಾಡಬಹುದು. ಕಂಪಲ್ಸರಿ ಮಾರ್ಕ್ ಮಾಡಬೇಕು. ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಫಾರಿನ್ ಕರೆನ್ಸಿ, ವಿದೇಶಿ ಕರೆನ್ಸಿಯನ್ನ ಖರೀದಿ ಮಾಡೋದು ಮತ್ತು ಮಾರಾಟ ಮಾಡೋದು. ಎಸ್, ನನಗೆ ಕರೆಕ್ಟ್ ಅನಿಸ್ತಾ ಇದೆ. ಪೆನ್ಷನ್ ಫಂಡ್ ಮ್ಯಾನೇಜ್ಮೆಂಟ್, ಇಲ್ಲ, ನನಗೆ ಗೊತ್ತಿಲ್ಲ, ನಾನು ಕ್ವಶನ್ ಮಾರ್ಕ್ ಇಡ್ತೀನಿ ಇದ್ರ ಮುಂದೆ. ಲೆಂಡಿಂಗ್ ಟು ಪ್ರೈವೇಟ್ ಕಂಪನೀಸ್ ಅಂದ್ರೆ ಖಾಸಗಿ ಕಂಪನಿಗಳಿಗೆ RBI ಸಾಲ ಕೊಡಲ್ಲ, ನಾನು ರಾಂಗ್ ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ ಇದ್ರ ಮುಂದೆ. ಪ್ರಿಂಟಿಂಗ್ ಅಂಡ್ ಡಿಸ್ಟ್ರಿಬ್ಯೂಟಿಂಗ್ ಕರೆನ್ಸಿ ನೋಟ್ಸ್, ಕ್ವಶನ್ ಮಾರ್ಕ್ ಹಾಕ್ತಾ ಇದ್ದೀನಿ, ನನಗೆ ಡೌಟ್ಫುಲ್ ಇದೆ ಇದು. ಈಗ ಸ್ವಲ್ಪ ಥಿಂಕ್ ಮಾಡೋದು ಮುಂದೆ. ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಯೂಸಿಂಗ್ ದ ಕೋಡ್ ಗಿವನ್ ಬಿಲೋ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ, ನಾಟ್ ಕರೆಕ್ಟ್ ಅಲ್ಲ, ಗಮನ ಇಟ್ಕೊಂಡು ನೋಡ್ಬೇಕು ಅದನ್ನ. ಸೊ ಕರೆಕ್ಟ್ ಅಂತ ಕೇಳಿದ್ರ ನನಗೆ ಇಲ್ಲಿ 4 ಅಂತೂ ತಪ್ಪಂತ ಗೊತ್ತು. 4ನೇದು ಏನಿದೆ ಎಕ್ಸಾಕ್ಟ್ಲಿ ರಾಂಗ್ ಇದೆ. ಸೊ ನಾನು 4 ಎಲ್ಲಿದೆ ಮೊದಲು ಹುಡುಕ್ತೀನಿ. ಇಲ್ಲಿದೆ ನೋಡಿ 4, ಆಮೇಲೆ ಇಲ್ಲೂ 4 ಇದೆ ನೋಡಿ. ಸೊ ನಾನು ತೆಗೆದು ಬಿಡ್ತೀನಿ ಇದನ್ನ. ಸೊ 50-50 ಬಂದ್ರಿ ಅಲ್ವಾ? ಈಗ 50-50 ಬಂದ್ರಿ. ಈ ತರ ಇದ್ದಾಗ ಇನ್ನು ಮುಂದಿನ ನಿಮ್ಗೆ ಗೆಸ್ ಮಾಡೋಕ್ ಟೈಮ್ ತಗೊಳ್ತಾ ಇದೆ. ಅವಾಗ ಏನ್ ಮಾಡ್ರಿ ಅಂದ್ರೆ, ಈ ಪ್ರಶ್ನೆಗೆ ರೌಂಡ್ ಮಾರ್ಕ್ ಮಾಡಿ ಮುಂದಕ್ಕೆ ಹೋಗಿ. ಈಗ ಆಪ್ಷನ್ A ಇರಬೇಕು, ಬಿಟ್ರೆ D ಇರಬೇಕು. ನೆಕ್ಸ್ಟ್ ಟೈಮ್ ಅಲ್ಲಿ ನೀವು ಥಿಂಕ್ ಮಾಡ್ಬೋದು, ಇದಕ್ಕೆ ರೌಂಡ್ ಮಾರ್ಕ್ ಮಾಡಿ ಮುಂದಕ್ಕೆ ಹೋಗೋದು. ಸರಿ, ಅದೇ ತರ ನೆಕ್ಸ್ಟ್ ಪ್ರಶ್ನೆಗೆ ಬರ್ತೀರಿ. ಇದೇನು ನಿಮ್ಗೆ ಗೊತ್ತೇ ಆಗ್ತಾ ಇಲ್ಲ, ಈ ತರ ಒಂಚೂರು ಗೊತ್ತಿಲ್ಲ, ಮತ್ತೆ ಬಿಟ್ಟು ಸುಮ್ಮನೆ ಮುಂದಕ್ಕೆ ಹೋಗಿ. ಸೊ ನೆಕ್ಸ್ಟ್ ಬನ್ನಿ, ಒಂದು ಈಸಿ ಪ್ರಶ್ನೆನ ನೋಡೋಣ ಸ್ವಲ್ಪ.
ಅದೇ ತರ ಈಸಿ ಪ್ರಶ್ನೆ ಬಂದಾಗ ಏನ್ ಮಾಡೋದು ನೋಡೋಣ. ಈಗ ಮುಂದಕ್ಕೆ ಹೋಗಿದ್ರಿ ಅಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಬಂದಾಗ ಅದನ್ನ ಸಾಲ್ವ್ ಮಾಡ್ಬೇಕಾಗುತ್ತೆ. ಸ್ವಲ್ಪ ದೊಡ್ಡ ದೊಡ್ಡ ಪ್ರಶ್ನೆಗಳು ಬರ್ತಾ ಇದೆ, ಇಲ್ಲಿ ಈಸಿ ಯಾವ್ದು ಪ್ರಶ್ನೆ ಬರ್ತಾ ಇಲ್ಲ. ಇದನ್ನ ನೋಡೋಣ ಈಗ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ 1, ಸರ್ಕ್ಯುಲರ್ ಎಕನಾಮಿ ರಿಡ್ಯೂಸಸ್ ದ ಎಮಿಷನ್ ಆಫ್ ಗ್ರೀನ್ ಹೌಸ್ ಗ್ಯಾಸ್. ಗ್ರೀನ್ ಹೌಸ್ ಗ್ಯಾಸ್ ಗಳನ್ನ ಕಡಿಮೆ ಮಾಡುತ್ತೆ. ಹೌದು, ಕರೆಕ್ಟ್ ಇದೆ. ಸರ್ಕ್ಯುಲರ್ ಎಕನಾಮಿ ರಿಡ್ಯೂಸಸ್ ದ ಯೂಸ್ ಆಫ್ ರಾ ಮಟೀರಿಯಲ್ ಆಸ್ ಇನ್ಪುಟ್ಸ್. ರಾ ಮಟೀರಿಯಲ್ ಅನ್ನ ಕಡಿಮೆ ಮಾಡುತ್ತೆ. ಹೌದು, ಅಂದ್ರೆ ಮರು ಬಳಕೆನ ಮಾಡಿದಾಗ ನಾವು ರಾ ಮಟೀರಿಯಲ್ ಕಡಿಮೆ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಒಂದು 100 kg ನೀವು ಬಳಸ್ತಾ ಇದ್ರಿ ರಾ ಮಟೀರಿಯಲ್. ಉದಾಹರಣೆಗೆ ಒಂದು ಕಾಗದ ಫ್ಯಾಕ್ಟರಿ ಇದೆ ನಿಮ್ದು, 100 kg ರಾ ಮಟೀರಿಯಲ್ ತರ್ತಾ ಇದ್ರಿ. ಈಗ ಕಾಗದ ಫ್ಯಾಕ್ಟರಿಗೆ ಮತ್ತೆ ರೀಯೂಸ್ ಮಟೀರಿಯಲ್ ತಗೊಂಡ್ ಬಂದಿರಿ ಒಂದು 20 kg. ಅವಾಗ 80 kg ನೀವು ರಾ ಮಟೀರಿಯಲ್ ಹೊಸ ತರಿಸ್ತೀರಿ, ಹಳೆ 20 kg ಹಳೇದ ಯೂಸ್ ಮಾಡ್ತಿರಲ್ವಾ, ಸೊ ಇನ್ಪುಟ್ ಕಡಿಮೆ ಆಗುತ್ತೆ. ಹೌದು. ಸರ್ಕ್ಯುಲರ್ ಎಕನಾಮಿ ರಿಡ್ಯೂಸಸ್ ವೇಸ್ಟೇಜ್ ಇನ್ ದ ಪ್ರೊಡಕ್ಷನ್ ಪ್ರೊಸೆಸ್. ವೇಸ್ಟೇಜ್ ಅನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಎಸ್, ಕರೆಕ್ಟ್ ಇದೆ. 3 ಸ್ಟೇಟ್ಮೆಂಟ್ ಗಳು ಕರೆಕ್ಟ್ ಇವೆ. ಓಕೆ, ಸೊ ಇಲ್ಲಿ ಅವ್ರು ಕೇಳಿರೋದು ಕರೆಕ್ಟ್ ಏನಿದೆ ಅಂತ ಕೇಳ್ತಾ ಇದಾರೆ. ಬೋತ್ ಸ್ಟೇಟ್ಮೆಂಟ್ 2 and 3 ಆರ್ ಕರೆಕ್ಟ್ ಅಂಡ್ ಬೋತ್ ಆಫ್ ದಮ್ ಎಕ್ಸ್ಪ್ಲೇನ್ ಸ್ಟೇಟ್ಮೆಂಟ್ 1. ಹೌದು ಅಂದ್ರೆ ಉತ್ತರ ಗೊತ್ತಾಗುತ್ತೆ ನಿಮ್ಗೆ. ಎ ಅಂತ ಮಾರ್ಕ್ ಮಾಡ್ಕೊಳ್ತೀರಿ. ಸೊ ಇಲ್ಲಿ 9 ಗೆ ಮತ್ತೆ ಮಾರ್ಕ್ ಮಾಡ್ಬೇಕು. ಅಂದ್ರೆ ನೀವು ಕ್ವಶನ್ ಅಟೆಂಡ್ ಮಾಡಿದಿರಿ ಅಂತ ಇದ್ರ ಅರ್ಥ ಇಲ್ಲಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಇದೇ ತರ ಪ್ರತಿಯೊಂದು ಪ್ರಶ್ನೆನ ಮಾಡ್ತಾ ಹೋಗ್ಬೇಕು. ನೋಡಿ, ನೀವು ಈ ತರ ಹೋದಾಗ ಫಸ್ಟ್ ರೌಂಡ್ ಅಲ್ಲಿ 100 ಪ್ರಶ್ನೆಯಲ್ಲಿ 30ರಿಂದ 40 ಮಾತ್ರ ಸಾಲ್ವ್ ಮಾಡ್ತೀರಿ. ಇಷ್ಟು ಮಾಡೋಕ್ ನಿಮಗೆ 40ರಿಂದ 45 ನಿಮಿಷ ಬೇಕಾಗುತ್ತೆ, ಅಥವಾ ಒಂದೊಂದು ಅವರ್ ಕೂಡ ತಗೊಳ್ಬಹುದು. ಅರ್ಥ ಆಯ್ತಾ? ಸೊ ಅಷ್ಟು ಮಾಡಿದ ತಕ್ಷಣ 30ರಿಂದ 40 ಪ್ರಶ್ನೆ ಈ ತರ ಮಾಡಿದ ತಕ್ಷಣ ಈಗ ಇದಕ್ಕೆ ಎ ಅಂತ ಮಾರ್ಕ್ ಮಾಡಿದಿರಲ್ಲ. ಸೊ ಈಗ 9ನೇ ಪ್ರಶ್ನೆಗೆ ಬರೋದು OMR ಅಲ್ಲಿ ಎ ಅಂತ ಫಿಲ್ ಮಾಡೋದು, ಇದ್ರ ಮೇಲೆ ಮಾರ್ಕ್ ಮಾಡ್ಬಿಡೋದು. ಇದರ ಅರ್ಥ ಏನು? ಈ ತರ ರೌಂಡ್ ಹಾಕಿ ನೀವು ಈ ತರ ರೈಟ್ ಮಾರ್ಕ್ ಹಾಕಿದ್ರೆ OMR ಫಿಲ್ ಆಗಿದೆ ಅಂತ ಅರ್ಥ. ನೀವು ನೆಕ್ಸ್ಟ್ ಟೈಮ್ ಈ ಕಡೆ ಕಣ್ಣು ಹಾಕೋ ಅಗತ್ಯ ಇಲ್ಲ. ಓಕೆ, ಸೊ ಸೂಕ್ಷ್ಮವಾಗಿ ಗಮನ ಇಟ್ಕೊಂಡು ಮೊದಲು ಇಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಬೇಕು. ಸರಿ, ಈಗ ಸೆಕೆಂಡ್ ರೌಂಡ್ ಬಂದ್ರಿ. ಈ ತರ ಎಲ್ಲ ಒಂದ್ ರೌಂಡ್ ಮುಗಿಸ್ಕೊಂಡ್ರಿ. ಸೆಕೆಂಡ್ ರೌಂಡ್ ಬಂದ್ರಿ, ನೀವು ಮತ್ತೆ ಈ ಪ್ರಶ್ನೆ ಬಗ್ಗೆ ಬರೋದು. ಈಗ ಸೆಕೆಂಡ್ ರೌಂಡ್ ಬಂದಿದ್ದೀರಿ, ಇದನ್ನ ರೌಂಡ್ ಮಾರ್ಕ್ ಮಾಡಿದಿರಿ. ಯಾಕಂದ್ರೆ ನೀವು ಅಟೆಂಡ್ ಮಾಡಿದಿರಿ ಇದನ್ನ 50-50ಗೆ. ಈಗ ಎ ಇದೆ ಬಿಟ್ರೆ ಡಿ ಇದೆ, ಎ ಇದೆ ಬಿಟ್ರೆ ಡಿ ಇದೆ. ಸ್ವಲ್ಪ ಥಿಂಕ್ ಮಾಡೋದು ಪ್ರಾಕ್ಟಿಕಲ್ ಆಗಿ, ಮತ್ತೆ ಬೇರೆ ಬೇರೆ ಯಾವ್ದಿದ್ರೆ ಅದನ್ನ ಮುಗಿಸ್ಕೊಳ್ಳೋದು. ಸರಿಪಾ, ನಾನು ಎ ಮತ್ತೆ ಡಿ ನಲ್ಲಿದೆ. ನಾನು ಏನ್ ಮಾಡ್ತೀನಿ ಇವಾಗ ಉತ್ತರ ಅಂತ ಅಂದ್ರೆ, ನಾನು ಪ್ರಿಂಟಿಂಗ್ ಮತ್ತು ಡಿಸ್ಟ್ರಿಬ್ಯೂಟಿಂಗ್ ಕರೆನ್ಸಿ ನೋಟ್ಸ್ ಇಲ್ಲಿ RBI ಗೆ ದುಡ್ಡು ಬರುತ್ತೋ ಇಲ್ಲೋ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಏನ್ ಮಾಡ್ಬಿಡ್ತೀನಿ, ಎ ಅಂತ ಹೋಗ್ಬಿಡ್ತೀನಿ. ಅಂತ ಎ ಮಾರ್ಕ್ ಮಾಡಿಬಿಟ್ರೆ, ಎ ಅಂತ ಮಾರ್ಕ್ ಮಾಡೋದು. ಮಾರ್ಕ್ ಮಾಡಿದ ತಕ್ಷಣ ಇಲ್ಲಿ OMR ಅಲ್ಲಿ ಫಿಲ್ ಮಾಡ್ಕೊಳ್ಳೋದು, 2 ಅಂತ ಮಾರ್ಕ್ ಮಾಡ್ಬಿಡೋದು. ಅರ್ಥ ಆಯ್ತಾ? ಸೊ ನೆನ್ಪಿಟ್ಕೊಡ್ರಿ, ಯಾವತ್ತು ಮೊದಲ ರೌಂಡ್ 1 ಅವರ್ ಮುಗಿಯೋವರೆಗೂ OMR ಅನ್ನ ಫಿಲ್ ಮಾಡೋ ಕಡೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. 1 ಅವರ್ ಅಲ್ಲಿ ಮುಗಿದ ತಕ್ಷಣ 30ರಿಂದ 40 OMR ಬಬಲ್ ಗಳನ್ನ ಫಿಲ್ ಮಾಡಿ, ಅದ್ರ ನಂತರ ಆಯಾ ಪ್ರಶ್ನೆನ ನೋಡೋದು, OMR ಫಿಲ್ ಮಾಡೋದು, ಆಯಾ ಪ್ರಶ್ನೆ ನೋಡೋದು, OMR ಫಿಲ್ ಮಾಡೋದು. ಈ ತರನು ಮಾಡ್ತಾ ಹೋಗ್ಬೋದು, ಅಥವಾ ಬ್ಯಾಚ್ ವೈಸ್ ಪ್ರತಿ ಪೇಜ್ ಮುಗಿಸಿದ ತಕ್ಷಣ OMR ನ ಫಿಲ್ ಮಾಡ್ತಾ ಹೋಗ್ಬೇಕು. ಒಂದ್ ಮಾತು ನೆನ್ಪಿಟ್ಕೊಡ್ರಿ, ನೀವು OMR ಫಿಲ್ ಮಾಡಿದ ತಕ್ಷಣ ಇದು ಎ, ಈ ಕ್ವಶನ್ ಮೇಲೆ ಈ ತರ ಟಿಕ್ ಮಾರ್ಕ್ ಮಾಡ್ಬೇಕು. ಅಂದ್ರೆ ಆ ಪ್ರಶ್ನೆನ ನೀವು ಅಟೆಂಡ್ ಮಾಡಿದಿರಿ, OMR ಅಲ್ಲಿ ಫಿಲ್ ಕೂಡ ಮಾಡಿದಿರಿ ಅಂತ ಅರ್ಥ. ಅಂದ್ರೆ ನೀವು ಎಕ್ಸಾಮ್ ಮುಗಿಸಿ ಬಂದ್ಮೇಲೆ ಕ್ರಾಸ್ ವೆರಿಫೈ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ, ನೆನ್ಪಿಟ್ಕೊಳ್ರಿ. ಓಕೆ, ಸೊ ಇಲ್ಲಿ ಬಹಳಷ್ಟು ಕನ್ಫ್ಯೂಷನ್ ಆಗಿದ್ರೆ, ಈ ತರ ಇಲ್ಲಿ ನೀವೆಲ್ಲ ತುಂಬಾ ಗಲೀಜ್ ಆಗಿದ್ರೆ ನೀವು ಎ ಅಂತಾನು ಬರ್ಕೊಳ್ಬಹುದು. ಅಂದ್ರೆ ನಾನು ಎ OMR ಅಲ್ಲಿ ತುಂಬಿದೀನಿ ಅಂತಾನು ಬರ್ಕೊಳ್ಬಹುದು ಆಮೇಲೆ. ಅರ್ಥ ಆಯ್ತಾ? ಸೊ ಹೀಗೆ ಹೋಗ್ಬೇಕು. ಸರಿ, ನೆಕ್ಸ್ಟ್ ಸೆಕೆಂಡ್ ರೌಂಡ್ ಅಲ್ಲಿ, ಫಸ್ಟ್ ರೌಂಡ್ ಅಲ್ಲಿ ಏನ್ ಮಾಡ್ಬಿಡ್ತೀರಿ ಅಂದ್ರೆ ತುಂಬಾ ಈಸಿ ಇರೋ ತರ ಈ ತರ ಪ್ರಶ್ನೆಗಳನ್ನ ಮುಗಿಸ್ಕೊಳ್ತೀರಿ. ಇನ್ನು ಸೆಕೆಂಡ್ ರೌಂಡ್ ಅಲ್ಲಿ ಈ ತರ 50-50 ಬಿಟ್ಟು ಹೋಗಿರ್ತಾರಲ್ಲ, ಇಂಥ ಪ್ರಶ್ನೆಗಳನ್ನ ಮುಗಿಸ್ಕೊಳ್ತೀರಿ. ಇನ್ನು ಥರ್ಡ್ ರೌಂಡ್ ಅಲ್ಲಿ ತುಂಬಾನೇ ಡಿಫಿಕಲ್ಟ್ ಉಳಿಯುತ್ತಲ್ಲ, ಅಂತದೊಂದು 30ರಿಂದ 35 ಪ್ರಶ್ನೆಗಳು ಉಳಿದಿರುತ್ತೆ. ಇನ್ನೂ ಕೂಡ ನೆನ್ಪಿಟ್ಕೊಡ್ರಿ, 60ರಿಂದ 65 ಅಟೆಂಡ್ ಮಾಡಿರ್ತೀರಿ ನೀವು. 1.5 ಗಂಟೆ ಆಗಿರುತ್ತೆ. 1.5 ಗಂಟೆಯಲ್ಲಿ 60ರಿಂದ 65 ಪ್ರಶ್ನೆಗಳನ್ನ ಅಟೆಂಡ್ ಮಾಡಿರ್ತೀರಿ. ಇನ್ ಲಾಸ್ಟ್ ಅರ್ಧ ಗಂಟೆಯಲ್ಲಿ 30ರಿಂದ 35 ಪ್ರಶ್ನೆಗಳು ಉಳಿದಿರುತ್ತೆ. ಅವಾಗ ನೀವು ಎಲಿಮಿನೇಷನ್ ಟ್ರಿಕ್ಸ್ ಎಲ್ಲ ವರ್ಕ್ ಆಗುತ್ತಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಈ ತರ ಇದ್ದಾಗ ಸಾಮಾನ್ಯವಾಗಿ ಓನ್ಲಿ 2 ಕರೆಕ್ಟ್ ಇರುತ್ತೆ. ಎಲಿಮಿನೇಷನ್ ಟ್ರಿಕ್ಸ್ ಯೂಸ್ ಮಾಡಿದಾಗ ಹೇಳ್ತಾ ಇದ್ದೀನಿ. ಮತ್ತೆ ಈ ತರ ಈ ಪ್ರವೀಣ್ ಸರ್ ಈ ತರ ಹೇಳಿದ್ರು ಅಂತ ಹೋಗಿ ನೀವು ಹಾಕಬಾರ್ದು. ಆ ಎಲಿಮಿನೇಷನ್ ಟ್ರಿಕ್ಸ್ ಕೋರ್ಸ್ ಗಳಿವೆ, ಅಲ್ಲಿ ನೀವು ಜಾಯ್ನ್ ಆಗಿದ್ರೆ ಮಾತ್ರ ಇದನ್ನ ಯೂಸ್ ಮಾಡಬೇಕು. ಆಕ್ಚುಲಿ ಇಲ್ಲಿ ಹೆಡ್ಜ್ ಫಂಡ್ ಮತ್ತೆ ವೆಂಚೂರ್ ಕ್ಯಾಪಿಟಲ್ ಗಳು ಕರೆಕ್ಟ್ ಆಗುತ್ತೆ, ಬಾಂಡ್ ಗಳು ಮತ್ತು ಸ್ಟಾಕ್ ಗಳು ಕರೆಕ್ಟ್ ಆಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಈ ತರ ನೀವು MCQ ಗಳನ್ನ ಅಟೆಂಡ್ ಮಾಡ್ಬೇಕಾಗತ್ತೆ. ನಾನಿಲ್ಲಿ 3 ಮಾಡೆಲ್ ಅನ್ನ ತೋರಿಸ್ತೇವೆ. ಒಂದು 50-50 ಗೊತ್ತಿರುವಂತ ಪ್ರಶ್ನೆ, ಒಂದು ಗೊತ್ತೇ ಇಲ್ದಿರುವಂತ ಪ್ರಶ್ನೆ. ಗೊತ್ತೇ ಇಲ್ದಿರೋದು ಲಾಸ್ಟ್ ಬರೋದು, ಅವುಗಳಿಗೆ ತಲೆ ಕೆಡ್ಸ್ಕೊಳ್ಳೋ ಆಗಿಲ್ಲ. ಕೆಲವೊಂದನ್ನ ಇಂಥ ಪ್ರಶ್ನೆಗಳು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಮುಟ್ಟೋ ಹಾಗಿಲ್ಲ ಅವುಗಳನ್ನ. ಫಸ್ಟ್ ಲೈನ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಿಮಗೆ. ಗೊತ್ತಿತ್ತು ಮುಂದಕ್ಕೆ ಓದ್ತಾ ಹೋಗೋದಿಲ್ಲ ಅಂದ್ರೆ ಬಿಟ್ಟು ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗೋದು. ಯಾಕಂದ್ರೆ ಸೆಕೆಂಡ್ ರೌಂಡ್ ಇದೆ ನಿಮ್ಗೋಸ್ಕರ ಕಾಯೋಕೆ. ಅರ್ಥ ಆಯ್ತಾ? ಸೊ ಇಂಥ ಪ್ರಶ್ನೆಗಳೆಲ್ಲ ಮೊದಲು ಈಸಿ ಆಗಿರೋದು ಮುಗಿಸ್ಕೊಳ್ಳೋದು. ಇನ್ನು ಕೆಲವೊಂದು ಬರುತ್ತೆ, ಇನ್ನು ಕೆಲವೊಂದು ಸಿಂಗಲ್ ಸ್ಟೇಟ್ಮೆಂಟ್ ಇರುವಂತ ಪ್ರಶ್ನೆ. ಈ ಉದಾಹರಣೆಗೆ ಇಲ್ಲಿದೆ ನೋಡಿ,
ಇಲ್ಲಿ ಸ್ಟೇಟ್ಮೆಂಟ್ ಗಳಿಲ್ಲ, ಡೈರೆಕ್ಟ್ ಎ ಬಿ ಸಿ ಡಿ ಇದೆ. ಇಲ್ಲಿ ಗೆಸ್ ಮಾಡುವಾಗ ತುಂಬಾ ಹುಷಾರಾಗಿರ್ಬೇಕು. ಇಲ್ಲಿ ರಿಸ್ಕ್ ಎಲ್ಲ ತಗೊಳಕ್ ಹೋಗ್ಬಾರ್ದು. ಇದು ಗೊತ್ತಿದೆ, ಇದು ಈಸಿ ಇದೆ. ಯಾಕಂದ್ರೆ ಈ ತರ ಜಾವಾ ಸುಮಾತ್ರ ಕಡೆ ಎಲ್ಲ ಹೋಗಿರೋರು ಯಾರಂದ್ರೆ ಚೋಳರು. ತುಂಬಾ ಈಸಿ ಪ್ರಶ್ನೆ ಇದು, ಅಂತ ಡಿಫಿಕಲ್ಟಿ ಏನು ಇಲ್ಲ. ಇಲ್ಲಿ ನೀವು ಎಲಿಮಿನೇಷನ್ ಟ್ರಿಕ್ಸ್ ನೀವು ನಮ್ಮಲ್ಲಿ ಕೇಳಿದ್ರೆ ಅಥವಾ ಡೆಲ್ಲಿ UPSC ಸೀಕ್ರೆಟ್ಸ್ ನಲ್ಲಿ ಕೇಳಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಬಟ್ ಇಂಥ ಪ್ರಶ್ನೆಗಳು ಬರುತ್ತೆ ನೋಡ್ರಿ. ಇಲ್ಲಿದೆ ಇದು ಯಾವ್ದಂದ್ರೆ ದ ಫಸ್ಟ್ ಗಂಧರ್ವ ಮಹಾವಿದ್ಯಾಲಯ ಇನ್ 1901 ವಿಷ್ಣು ದಿಗಂಬರ ಪಲುಸ್ಕರ್ ಇವ್ರು ಎಲ್ಲಿ ಇದನ್ನ ಸ್ಟಾರ್ಟ್ ಮಾಡಿದ್ರು. ದಯವಿಟ್ಟು ಇಂಥ ಕಡೆ ಎಲ್ಲ ರಿಸ್ಕ್ ತಗೊಳಕ್ ಹೋಗ್ಬೇಡ್ರಿ. ಗೊತ್ತಿದ್ರೆ ಹಾಕೋದು, ಇಲ್ಲಾಂದ್ರೆ ಸುಮ್ನೆ ಬಿಟ್ಟು ಬಿಡೋದು. ರಿಸ್ಕ್ ಎಲ್ಲಿ ತಗೊಳ್ಬೇಕಪ್ಪ? ರಿಸ್ಕ್ ಎಲ್ಲಿ ತಗೊಳ್ಬೇಕು ಅಂದ್ರೆ ಸ್ಟೇಟ್ಮೆಂಟ್ ಗಳಿರುತ್ತಲ್ಲ ಪ್ರಶ್ನೆಗಳು, ಅಲ್ಲಿ ರಿಸ್ಕ್ ತಗೊಳ್ಬೇಕು. ಅಲ್ಲಿ ಎಲಿಮಿನೇಷನ್ ಟ್ರಿಕ್ಸ್ ವರ್ಕ್ ಆಗುತ್ತೆ. ಇಲ್ಲಿ ನೋಡ್ರಿ, ಈ ತರ ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2, ಸ್ಟೇಟ್ಮೆಂಟ್ 3 ಆಮೇಲೆ ಈ ತರ ಎಲ್ಲ ಇರುತ್ತಲ್ಲ, ಇಲ್ಲಿ ಎಲ್ಲಾದ್ರೂ ನಿಮಗೆ ಎಲಿಮಿನೇಷನ್ ಟ್ರಿಕ್ಸ್ ವರ್ಕ್ ಆಗುತ್ತೆ. ಅಂತ ಪ್ರಶ್ನೆಗಳನ್ನೆಲ್ಲ ವರ್ಕ್ ಆಗಲ್ಲ. ಅರ್ಥ ಆಯ್ತಾ? ಸೊ ಈ ತರ ಮಾಡ್ಬೇಕು. ಇಷ್ಟೆಲ್ಲ ಮಾಡಿ ಸ್ಪೀಡ್ ಆಗಿ ಓದ್ಬೇಕು. ಮತ್ತೆ ಕಾನ್ಸೆಪ್ಟ್ ಗಳ ಬಗ್ಗೆ ಈಗ ಪ್ರಶ್ನೆ ನೋಡಿದ ತಕ್ಷಣ ಮೊದಲು ಇಲ್ಲಿ ಉದಾಹರಣೆಗೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಅಂದ ತಕ್ಷಣ ಒಂದು ಕ್ಲಾರಿಟಿ ಬಂದ್ಬಿಡ್ಬೇಕು. ಎಸ್, ಇವ್ರು ಇದಾರೆ, ಇವ್ರು ಇಲ್ಲ, ಇಷ್ಟು ಕ್ಲಾರಿಟಿ ಮೇಲೆ ಬಂದ್ಬಿಡ್ಬೇಕು. ಓಕೆ, ಸೊ ದಯವಿಟ್ಟು ಗಡಿಬಿಡಿ ಮಾಡಕ್ ಹೋಗ್ಬೇಡಿ. ಮತ್ತೆ ಇಲ್ಲೆಲ್ಲ ಟ್ರಿಕ್ಸ್ ಇವೆ, ಇವೆಲ್ಲ ಟ್ರಿಕ್ಸ್ ಇವೆ. 4/6, 3/5 ಇವೆಲ್ಲ ಟ್ರಿಕ್ಸ್ ಇವೆ. ನಾನೆಲ್ಲ ಇಲ್ಲಿ ರ್ಯಾಂಡಮ್ ಆಗಿ ಹೇಳಕ್ ಬರಲ್ಲ, ಅದು ಒಂದು ಫ್ಲೋ ಇರುತ್ತೆ ಅದಕ್ಕೆ. ಸೊ ದಯವಿಟ್ಟು ಈ ತರ ಅಟೆಂಡ್ ಮಾಡಿ. ನಾನು ಒಂದು ಸ್ಯಾಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ ನಿಮಗೆ, ಇದೇ ತರ ಮಾಡಿ ಅಂತ ನಾನು ಹೇಳಲ್ಲ ನಿಮಗೆ, ಇದೇ ತರ ಮಾಡಿ ಅಂತ ಹೇಳಲ್ಲ. ಬಟ್ ನಿಮ್ಮದೇ ಆದಂತ ಒಂದು ಮಾಡೆಲ್ ಅನ್ನ ಫೈಂಡ್ ಮಾಡ್ಕೊಂಡು ಟ್ರೈ ಮಾಡಿ. ನಾನು ಇದೇ ತರ ಮಾಡೋದು, ನನಗೆ ಅನುಕೂಲ ಆಗಿರೋ ತರ. ಬಹಳ ಟಾಪರ್ಗಳು ಮತ್ತೆ ಬೇರೆ ಬೇರೆ ತರ ಹೇಳ್ತಾರೆ. ನೀವು ಮತ್ತೆ ಯೂಟ್ಯೂಬ್ ಬೇರೆ ಬೇರೆ ಚಾನಲ್ಗಳೆಲ್ಲ ನೋಡ್ಕೊಳ್ಬಹುದು. ಬಟ್ ನಿಮ್ಮದೇ ಒಂದು ಸ್ಟ್ಯಾಂಡರ್ಡ್ ಮಾಡೆಲ್ ಇರಲಿ. ಮಿನಿಮಮ್ 3 ರೌಂಡ್ ಗಳನ್ನ ಮಾಡ್ಕೊಂಡು OMR ಗಳನ್ನ ಫಿಲ್ ಮಾಡ್ಕೊಳ್ಳಿ. ಮತ್ತು ಆಪ್ಷನ್ ಇಲ್ಲಿ ಚೆಕ್ ಮಾಡುವಾಗ ಆಪ್ಷನ್ ಗಳ ಮುಂದೆ ಈ ತರ ಮಾರ್ಕ್ ಮಾಡ್ಲೇಬೇಕು. ಮತ್ತು ಅವ್ರು ಕರೆಕ್ಟ್ ಕೇಳಿದಾರೋ ಇನ್ಕರೆಕ್ಟ್ ಕೇಳಿದಾರೋ ಅದನ್ನ ನೋಡ್ಬೇಕು. 2 ರಿಂದ 3 ಇನ್ಕರೆಕ್ಟ್ ಇರುತ್ತೆ. ಈ ತರ ಇಲ್ಲಿ ಇನ್ಕರೆಕ್ಟ್ ಅಂತ ಕೇಳಿರ್ತಾರ ಅವರು. ಅವಾಗ ಈ ತರ ಕ್ರಾಸ್ ಮಾರ್ಕ್ ಮಾಡಿದ್ರೆ ನಿಮ್ಗೆ ಗೆಸ್ ಮಾಡೋಕೆ ಈಸಿ ಆಗುತ್ತೆ. ಅರ್ಥ ಆಯ್ತಾ? ಸೊ ಈ ತರ ನೀವು ಮಾಡ್ಕೊಂಡಾಗ ಖಂಡಿತವಾಗ್ಲೂ ಒಳ್ಳೆ ಸ್ಕೋರ್ ನ ಮಾಡ್ಕೊಳ್ಬಹುದು. ಮತ್ತು UPSC ಎಕ್ಸಾಮ್ ಅನ್ನೋದು ಕೇವಲ ಒಂದು ಬೈ ಹ್ಯಾಟ್ ಮಾಡಿ ಹೋಗಿ ಬರೆಯುವಂತ ಎಕ್ಸಾಮ್ ಅಲ್ಲ, ಅದೊಂದು ಸೈಕಾಲಜಿಕಲ್ ಎಕ್ಸಾಮ್. ನಿಮ್ಮ ಮೈಂಡ್, ನಿಮ್ಮ ತಲೆಯಲ್ಲಿ ಕೈ ಹಾಕಿ ಕಲಕಿ ಬಿಡ್ತಾರ ಅವರು. ನಿಮ್ಮ ಸಾಮರ್ಥ್ಯವನ್ನು ಚೆಕ್ ಮಾಡ್ತಾರ ಅವರು. ಈ ವರ್ಷ 24ನೇ ತಾರೀಕಿದೆ, ಸಮೀಪ ತುಂಬಾ ಬಂದಿದೆ ಎಕ್ಸಾಮ್. ಬರೀರಿ, ಬರೆದ ಮೇಲೆ ಅವತ್ತೇ ಕೀ ಆನ್ಸರ್ ಗಳನ್ನ ಚೆಕ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಹೇಳ್ತಾ ಇದ್ದೀನಿ ನಾನು. ನೀವು ಕೂಡ ಎಸ್ ಸರ್ ನಾನು ಮಾಡ್ತೀನಿ, ಈ ಸರಿ ಚೆನ್ನಾಗಿ ಬರೀತೀನಿ ಅಂತ ಹೇಳಿ ನೀವು ಎಷ್ಟು ಟಾರ್ಗೆಟ್ ಹಾಕೊಂಡಿದ್ದೀರಿ, ನೀವು ಎಷ್ಟು GS ಕ್ವಶನ್ ಅಲ್ಲಿ ಎಷ್ಟು ಅಟೆಂಡ್ ಮಾಡ್ಬೇಕು ಅನ್ಕೊಂಡಿದ್ದೀರಿ, CSAT ಅಲ್ಲಿ ಎಷ್ಟು ಅಟೆಂಡ್ ಮಾಡ್ಬೇಕು ಅನ್ಕೊಂಡಿದ್ದೀರಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ಉದಾಹರಣೆಗೆ GS ಅಲ್ಲಿ 80 ಇದ್ರೆ 80, CSAT ಅಲ್ಲಿ 40 ಇದ್ರೆ 40 ಅಂತ ಕಮೆಂಟ್ ಸೆಕ್ಷನ್ ಬರೀರಿ. ನನಗೂ ಒಂದು ಐಡಿಯಾ ಗೊತ್ತಾಗುತ್ತೆ ನೀವು ಯಾವ ತರ ಮಾಡ್ಕೊಳ್ತಾ ಇದ್ದೀರಿ ಅಂತ. ಸೊ ಯಶಸ್ವಿಯಾಗಿ ನಿಮ್ಮಿಂದ ಸಾಧ್ಯ ಇದೆ, ಬಿಡಬೇಡಿ. UPSC ನೀವು ಮಾಡ್ಲೇಬೇಕು ಅಂತ ನಾವು ಪಾಂಚಜನ್ಯ IAS ಆರಂಭ ಮಾಡಿದೀವಿ. ನನ್ನ ಬೇರೆ ಏನು ಕೆಲಸ ಇಲ್ಲ ನನಗೆ. ಐ ಹ್ಯಾವ್ ಟು ಸಪೋರ್ಟ್ ಯು. ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. ನಿಮಗೆ ಮೋಟಿವೇಶನ್ ಕೊಡೋದು, ನಿಮಗೊಂದು ಒಳ್ಳೆ ಗೈಡೆನ್ಸ್ ಕೊಡೋದು, ನಿಮ್ಮನ್ನ IAS ಮಾಡಿಸೋವರೆಗೂ ಸ್ಫೂರ್ತಿ ತುಂಬ್ತಾ ಇರೋದು, ಅದಷ್ಟೇ ನಮ್ ಕೆಲಸ. ಪ್ರಯತ್ನ ಪಡಿ. ನೀವು ಒಳ್ಳೆ ಲೀಡರ್ಗಳಾಗ್ಬೇಕು, ಒಳ್ಳೆ IAS IPS ಅಧಿಕಾರಿಗಳಾಗ್ಬೇಕು. ನಮ್ಮ ಕರ್ನಾಟಕದ ಹೆಮ್ಮೆಯನ್ನ ರಾಷ್ಟ್ರ ಮಟ್ಟದಲ್ಲಿ ತಗೊಂಡು ಹೋಗ್ಬೇಕು. ಅಧಿಕಾರವನ್ನ ನೀವು ಪಡಿಬೇಕು, ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು. ಆಲ್ ದಿ ಬೆಸ್ಟ್. ನಮಸ್ಕಾರ.